ಇವತ್ತೊಂದು ಅಜ್ಜಿ ಒಂದ್ ಮೊಮ್ಮಗನ ಸ್ಟೋರಿ ಹೇಳ್ತೇನ್ರಿ. ಇಷ್ಟ ಆಯ್ತಪ್ಪ ಅಂದ್ರ ಶೇರ್ ಮಾಡ್ರಿ. ಸಣ್ಣ ಹಳ್ಳಿದಾಗ ಒಂದ್ ಸಣ್ಣ ಮನಿ, ಮನ್ಯಾಗ ಒಂದ್ ಅಜ್ಜಿ ಒಂದ್ ಮೊಮ್ಮಗ. ಅವನಿಗೆ ಪರಿಸ್ಥಿತಿ ಬಹಳ ಗರೀಬ್. ಅವತ್ತೊಂದಿನ ಹಬ್ಬದ ದಿನ ಹುಡುಗ ಅವ್ರ ಅಜ್ಜಿಗೆ ಊಟ ಹಾಕೊಡಜ್ಜಿ ಅಂತೇಳಿ ಆ ಹುಡುಗ ಅವ್ರ ಅಜ್ಜಿ ಕೇಳ್ತಾನ್ರಿ. ಆಯ್ತಪ್ಪ ಅಂತ ಅಜ್ಜಿ ಊಟ ಹಾಕೊಡ್ತಾಳ್ರಿ, ರೊಟ್ಟಿ ಅಡಿಗೆ. ಆತ ಹುಡುಗ ಅಂತಾನೆ, ಇಲ್ಲ ಅಜ್ಜಿ ನನಗೆ ಇದು ಬೇಡ, ನನಗ ಹಬ್ಬದ ಅಡಿಗೆ ಹಾಕೊಡಜ್ಜಿ ಅಂತೇಳಿ. ಇಲ್ಲಪ್ಪ ನಮ್ಮಲ್ಲಿ ಅಷ್ಟು ರೊಕ್ಕ ಇಲ್ಲ, ಮುಂದಿನ ಸಲ ಮಾಡ್ಕೊಡ್ತೇನೆ ಅಂತೇಳಿ ಅವ್ರ ಅಜ್ಜಿ ಆ ಹುಡುಗ ಹೇಳ್ತಾಳ್ರಿ. ಇಲ್ಲ ಅಜ್ಜಿ ನನಗೆ ಅದೇ ಬೇಕಂತೇಳಿ ಹುಡುಗ ಹಠ ಮಾಡಿ ಹೇಳ್ತಿರ್ತಾನ್ರಿ. ಅದಕ್ಕೆ ಅವ್ರ ಅಜ್ಜಿ ಅಂತಳ್ರಿ, ನಂಬಲ್ಲಿ ಈ ಸದ ರೊಕ್ಕಿಲ್ಲಪ್ಪ, ಮುಂದಿನ ಸಲ ಎಲ್ಲ ನಿನಗ ಚಂದಾಗಿ ಎಲ್ಲಾ ತರ ಅಡಿಗೆ ಮಾಡಿ ನಿನಗ ಹೋಳಿಗೆ ಅಂದ್ರೆ ಹೋಳಿಗೆ, ಸೀರಾ, ಬೂಂದ್ಯ, ಜಿಲೇಬಿ ಎಲ್ಲಾ ತರ ಚಂದ ಅಡಿಗೆ ಮಾಡ್ಕೊಡ್ತೀನಿ. ತುಂಬ ನೋಡಕತ್ತಿದ್ದ, ಈ ಸಾರಿ ಹಠ ಮಾಡ್ಬೇಡಪ್ಪ, ಅಳಬಾರ್ದು ಅಂತೇಳಿ ಹುಡುಗ ಹೇಳಿ ಅವ್ರ ಅಜ್ಜಿ ಇಸ್ತಾಳ್ರಿ. ಆಯ್ತಜ್ಜಿ ಅಂತೇಳಿ ಹುಡುಗ ಖುಷಿಯಾಗಿ ಊಟ ಮಾಡ್ತಿರ್ತಾನೆ. ಹುಡುಗ ಹೋತಿರ್ತಾನ. ಹುಡುಗ ಕರೆದವ್ರ ಅಜ್ಜಿ ಹೇಳ್ತಾಳ, ಹೊರಗೆ ನಿನಗೆ ಯಾರ ಕೇಳಿದ್ರಪ್ಪ ಅಂದ್ರ ನಮ್ಮ ಮನೆಯ ಪರಿಸ್ಥಿತಿ ಹೇಳ್ಬಾರ್ದಪ್ಪ, ಏನೇ ಉಂಡಿದೆ ಅಂತ ಹೇಳಕ್ಕೆ ನಾವು ರೊಟ್ಟಿ ಉಂಡು ಬಂದಿನಿ ಅಂತ ಹೇಳ್ಬಾರ್ದು, ತುಂಬಾ ಊಟ ಮಾಡಿ ಬಂದೇನಂತೆ ಹೇಳ್ಬೇಕು. ಯಾರ ಮುಂದೆ ಬಿ ಕೈ ಚಾಚಬಾರ್ದು, ನಮ್ಮ ಪರಿಸ್ಥಿತಿ ಯಾರಿಗ್ ಗೊತ್ತಿರಬಾರ್ದು, ಯಾರಿಗ್ ಹೇಳ್ಬಾರ್ದು, ನೀನು ಯಾರ ಮನೆ ಮುಂದೆ ಹೋಗಿ ನಿಂದಿರ್ಬೇಡ, ಅವ್ರ ಮನೆಗೆ ಏನಾರೇ ಮಾಡ್ಯಾರಪ್ಪ ಅಂತೇಳಿ ಅವ್ರ ಅಜ್ಜಿ ಹೇಳ್ತಾಳ. ಆಯ್ತಜ್ಜಿ ನಾ ಯಾರ ಬಲ್ಲಿ ಹೋಗಲ್ಲ, ನೀ ಹೆಂಗ್ ಹೇಳ್ತ ಹಂಗಜ್ಜಿ ಅಂತೇಳಿ ಹುಡುಗ ಕೇಳ್ಕೊಂಡು ಹೊರಗ ಆಟ ಆಡ್ಲಾಕ್ ಹೋತಾನ್ರಿ. ಆಟ ಆಡ್ತಿರುವಾಗ ಒಂದು ಬಾಜು ಮನೆ ಒಂದ್ ಅಜ್ಜಿ ಬಂದು, ಪಾಪ ಹುಡುಗ ಊಟ ಮಾಡಿರ್ತಾನೋ ಇಲ್ಲ ಅಂತೇಳಿ ಆ ಹುಡುಗ ಬಂದು ಅವ್ರ ಅಜ್ಜಿ ಕರಿತಾಳ್ರಿ. ನಮ್ಮ ಮನ್ಯಾಗ ಹೋಳಿಗೆ ಅದು ಮಾಡೀವಿ, ನಿಮ್ಮ ಅಜ್ಜಿ ಹೋಳಿಗೆ ಮಾಡ್ಯಾಳ ಬಿಟ್ಟಾಳ ಗೊತ್ತಿಲ್ಲ, ಬಾ ನಿನ್ಗೆ ಊಟ ಮಾಡಿಸ್ಕೆ ಹಚ್ಕೊಡ್ತೀನಿ ಅಂತೇಳಿ ಹುಡುಗ ಕರಿತಿರ್ತಾಳ್ರಿ. ಆ ಹುಡುಗ ಅಂತ, ಇಲ್ಲಜ್ಜಿ ನಮ್ಮ ಮನ್ಯಾಗ ಹೋಳಿಗೆ, ಅನ್ನ, ಸಾರ, ಬೂಂದ್ಯ, ಜಿಲೇಬಿ ಬಹಳಷ್ಟು ಅಡಿಗೆ ಮಾಡಿದಳ ಅಜ್ಜಿ, ನಾವು ಹೊಟ್ಟು ತುಂಬಾ ಉಂಡು ಬಂದಿ ನೋಡಜ್ಜಿ ಅಂತೇಳಿ ಆ ಹುಡುಗ ಆ ಬೇರೊಬ್ಬ ಅಜ್ಜಿಗೆ ಹೇಳ್ತಾನ್ರಿ. ಆ ಹುಡುಗ ಇವತ್ತು ಎಲ್ಲಿರ್ತಾನಪ್ಪ ಅಂತ ತೋರಿಸ್ತೇನೆ ನೋಡ್ರಿ. ಆ ಹುಡುಗ ಇಲ್ಲಿರ್ತಾನ. ಆ ಹುಡುಗ ಯಾರಪ್ಪ ಅಂದ್ರ ಆ ಹುಡುಗ ನಾನೇ.